ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಪನ್ನೀರ್ ಪುದೀನ ಪಲಾವ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನು ಈ ಒಂದು ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿನ ಹಾಕೊಂಡಿದ್ದೀನಿ. ಅದಕ್ಕೆ 10 to 15 ಮಿನಿಟ್ಸು ನೆನೆಯೋದಕ್ಕೋಸ್ಕರ ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: 1 ಇಂಚಷ್ಟು ಶುಂಠಿ, 2 ನಾಟಿ ಬೆಳ್ಳುಳ್ಳಿ, 7 ರಿಂದ 8 ಹಸಿಮೆಣಸಿನಕಾಯಿ, 1 ದೊಡ್ಡ ಹಿಡಿಯಷ್ಟು ಪುದೀನ ಸೊಪ್ಪು, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇದು ಫ್ರೈಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: 2 ಪಲಾವ್ ಎಲೆ, 2 ಚಕ್ಕೆ, 3 ಲವಂಗ, 2 ಏಲಕ್ಕಿ, 1 ಅನಾನಸ್ ಮೊಗ್ಗು. ಇದು ಅರ್ಧ ಸ್ಪೂನಷ್ಟು ಆನಿ ಸೀಡ್ಸು ಅಂದರೆ ಸೋಂಪು ಕಾಳಲ್ಲೇ ಚಿಕ್ಕದು, 10 ರಿಂದ 12 ಗೋಡಂಬಿ ಪೀಸು, 3 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮನೇಲೆ ಮಾಡಿರುವಂಥ ಪನ್ನೀರ್ ಕ್ಯೂಬು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ, ಅರ್ಧ ಹೋಳಷ್ಟು ನಿಂಬೆಹಣ್ಣು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ನ ಇಟ್ಟು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಅನ್ನ ಸ್ಮೂತಾಗಿ ಬರೋದಲ್ದೇ ಘಮ ಕೂಡ ಹೆಚ್ಚುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ಹಾಕೊಂಡು ಬ್ರೌನ್ ಕಲರ್ ಬರೋ ಥರ ಹುರಿದು ಎತ್ತಿಟ್ಕೋಬೇಕು. ಆಪ್ಷನಲ್ಲು, ಬೇಕು ಅಂದರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಇದಕ್ಕೇನೆ ನಾವೇನೇನು ಎತ್ತಿಟ್ಕೊಂಡಿದ್ದೀವೋ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು ಆನಿ ಸೀಡ್ಸು, ಅನಾನಸ್ ಮೊಗ್ಗು ಎಲ್ಲನೂ ಹೋಲ್ ಸ್ಪೈಸಸ್ನ ಹಾಕೋಬೇಕು. ಹಾಕ್ಕೊಂಡು ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹುರಿದಿಟ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಬ್ಲಾಕ್ ಆಗೋ ಥರ, ಇಲ್ಲಾಂದರೆ ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಏನು ಬೇಕಾಗಿಲ್ಲ. ಲೋಟದಲ್ಲಿ 3 ಲೋಟ ನೀರನ್ನ ಎತ್ತಿಟ್ಟು ಕಾಯಿಸಿಟ್ಕೋಬೇಕು. ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಮೇಲೆ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಹೋಗಬೇಕು. ಆಯಿಲ್ ಮೇಲೆ ಬಂದರೆ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಿರುತ್ತೆ. ಸ್ವಲ್ಪ ಅದು ಮಸಾಲಕ್ಕೆ ಹಿಡಿಯೋಷ್ಟು ಉಪ್ಪು ಹಾಕ್ಕೊಂಡು ಅದನ್ನೊಂದ್ಸಲ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕೊಳ್ಳೋದ್ರಿಂದ ಅದು ಪುದೀನ ಸೊಪ್ಪೆಲ್ಲ ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಆ ಉಪ್ಪು ಅದನ್ನು ಹದಮೆಟ್ಟುತ್ತೆ ಅನ್ನೋದಕ್ಕೋಸ್ಕರ ನಾವು ಎತ್ತಿಟ್ಕೊಂಡಿರುವಂಥ ಬಟಾಣಿ ಕಾಳನ್ನು ಸುಧಾ ಹಾಕೋಬೇಕು. ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಪನ್ನೀರು ಅದು ಆಲ್ರೆಡಿ ಫ್ರೈ ಆಗಿದೆ, ಅದನ್ನೊಂದ್ಸಲ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡಿಕೊಂಡು ಮತ್ತು ಖಾರ ರುಬ್ಬಿರೋ ಅಂಥ ಜಾರಿಗೆ ಕಾಯಕ್ಕೆ ಇಟ್ಟಿರುವಂಥ ನೀರನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡಿ ಅದರೊಳಗಡೆ ಹಾಕೋಬೇಕು. ಮತ್ತು ಇನ್ನು ಉಳಿದ ನೀರನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಕಾಯಿಸಿ ಬಿಸಿನೀರು ಹಾಕೊಳ್ಳೋದ್ರಿಂದ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ. ನಂತರ ಸ್ಕ್ವೀಸ್ ಮಾಡಿ ಇಟ್ಕೊಂಡಿರೋಂಥ ನಿಂಬೆಹಣ್ಣು ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದ್ಸಲ ತಿರುಗಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದಿ ಬಂದ ನಂತರ ನಾವು ನೆನೆಸಿ ಇಟ್ಕೊಂಡಿರೋವಂಥ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ನೆನೆಸಿ ಇಟ್ಕೊಳ್ಳೋದ್ರಿಂದ ಅನ್ನ ಸ್ಮೂತಾಗಿ ಬರುತ್ತೆ ಮತ್ತು ಅನ್ನ ಉದುರುದ್ರಾಗ ಕೂಡ ಆಗುತ್ತೆ. ಅಕ್ಕಿ ಎಲ್ಲ ಹಾಕೊಂಡ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಒಂದ್ಸಲ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದೇ ಮಸಾಲ ಫ್ರೈ ಮಾಡಬೇಕಾದ್ರೆ. ಹಾಗಾಗಿ ಈಗ ನಮಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಉಪ್ಪನ್ನ ಆ್ಯಡ್ ಮಾಡಿದ ನಂತರ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಯಾಕಂದರೆ ಈ ಥರ ವೆಯ್ಟ್ ಮಾಡೋದ್ರಿಂದ ನಮಗೆ ಮಸಾಲೆ ಎಲ್ಲ ಮೇಲ್ಗಡೆನೆ ನಿಂತ್ಕೊಳ್ಳಲ್ಲ, ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಉರಿನಲ್ಲಿ 1 ವಿಷಲ್ ಹೊಡೆಸ್ಕೋಬೇಕು. 1 ವಿಷಲ್ ಬಂದ ನಂತರ ನಾವು ಅದನ್ನು 1 or 2 ಮಿನಿಟ್ಸು ಸಿಮ್ನಲ್ಲೇ ಇಡಬೇಕು. ಸಿಮ್ನಲ್ಲಿ ಇಡೋದ್ರಿಂದ ಅನ್ನ ಉದುದ್ರಾಗಿ ಬರುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ನೀವು, ನಾನು ಓಪನ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. 90% ಮಸಾಲ ಮಿಕ್ಸ್ ಆಗಿದೆ. ಇನ್ನೇನಾದರೂ 10% ಮಾತ್ರ ನಾವು ಮಿಕ್ಸ್ ಮಾಡ್ಕೋಬೇಕಷ್ಟೆ. ತುಂಬ ಫೋರ್ಸ್ ಅಪ್ಲೈ ಮಾಡಿ ಮಿಕ್ಸ್ ಮಾಡಬಾರ್ದು, ಸಿಂಪಲಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಪನ್ನೀರ್ ಪುದೀನ ರೈಸು ತುಂಬ ಸೂಪರಾಗಿ ರೆಡಿಯಾಗಿದೆ. ನಾವೇನಿದ್ರೆ ಇನ್ನು ತಿನ್ನಬೇಕಷ್ಟೆ. ಮತ್ತು ನೀವೇ ತಡ ಮಾಡ್ತಾ ಇದ್ದೀರಾ? ನಾನು ಏನೇನು ಹೇಳಿದ್ದೀನೋ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ.